ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನವರು ಸ್ವಂತ ಮನೆ ಇದ್ದವರಿಗೆ ಹಣ ಕೊಟ್ಟಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದವರಿಗೆ ಯಾವುದೇ ಹಣ ನೀಡಿಲ್ಲ. ಕಾಂಗ್ರೆಸ್ನವರು ಮನೆಗೆ 5,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿರೋದು ದಾವಣಗೆರೆಯ ವಾರ್ಡ್ 4ರ ಮೆಹಬೂಬ ನಗರದಲ್ಲಿ ಆಗಿರುವಂಥ ಘಟನೆ ಇದು. ನಾವು ವೋಟ್ ಮಾಡೋದಿಲ್ಲ, ಯಾಕೆ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಮುಸ್ಲಿಂ ಮಹಿಳೆ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥ ಘಟನೆ ಇವತ್ತು ನಡೀತು. ಕಾಂಗ್ರೆಸ್ನಲ್ಲಿ ಈ ರೀತಿಯ ತಾರತಮ್ಯ ನಡೀತಾ ಇದೆ ಅಂತೇಳಿ ಆ ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸ್ವಂತ ಮನೆ ಇದ್ದವರಿಗೆ ಮಾತ್ರ ಹಣವನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವರಿಗೆ ಹಣವನ್ನು ಹಂಚಿಕೆ ಮಾಡಿಲ್ಲ ಅನ್ನೋದು. ಅಂದರೆ ಮತದಾರರಿಗೂ ಕೂಡ ನಿರೀಕ್ಷೆ ಇತ್ತು ಅಂತ, ನಮಗೆ ಹಣ ಕೊಡ್ತಾರೆ, ಯಾರು ಕೊಡ್ತಾರೆ ಅವರಿಗೆ ಓಟ್ ಹಾಕಬೇಕು ಅನ್ನೋದು. ಸೊ ಈಗ ಬಾಡಿಗೆ ಮನೆ ಇದ್ದವರಿಗೆ ಯಾವುದೇ ರೀತಿಯ ಹಣವನ್ನು ಹಂಚಿಕೆ ಮಾಡಿಲ್ಲ, ಹಾಗಾಗಿ ನಾವು ಹಣವನ್ನು ಅಂದರೆ ವೋಟಿಂಗನ್ನು ನಾವು ಮಾಡೋದಿಲ್ಲ ಅಂತೇಳಿ ಒಂದು ಮನೆಗೆ 5,000 ರೂಪಾಯಿ ಫಿಕ್ಸ್ ಮಾಡಿದ್ರಂತೆ. ಈಗ ಕೈಯವರು ಕೊಟ್ರಾ? ಕೊಟ್ಟಿದ್ದಾರೆ, ಅರ್ಧ ಜನಕ್ಕಿಲ್ಲ. ಜನ ಇಲ್ಲ ಏನ್ ಕೊಡ್ಬೇಕಮ್ಮ ಈಗ? ಹೇಳಮ್ಮ ಹೇಳಮ್ಮ. ಬಾಡಿಗೆ ಮನೆ ಐತಿ, ನಮ್ ಕಾಸು ಮನೆಯಿಂದ ನಮ್ಗೆ ನಮ್ ಗಂಡ ಹೆಂಡತಿ ಒಬ್ಬರ ಕಾಣಂಗಿಲ್ಲ. ನಮ್ಗೆ ದುಡ್ಡು ಎಲ್ಲರಿಗೂ ಹಂಚಲ, ನಮ್ಗೆ ಕೊಟ್ಟಿಲ್ಲ ದುಡ್ಡು. ನಿಮ್ಗೆ ಕೊಡಂಗಿಲ್ಲ, ಹೋಗಿ ನಡೀರಿ ನಡೀರಿ ಅಂತ ದುಡ್ಡು ಬಿಟ್ಟಾರ ನಮ್ಗೆ. ಕಾಸು ಮನೆ ಬೇಕಾ ನಮ್ಗೆ?